ದೇಶದ ಅತ್ಯಂತ ಹಳೆಯ ಮತ್ತು ದೊಡ್ಡ ಸಂಘಟನೆ ಆರ್ಎಸ್ಎಸ್ಗೆ ನೀವು ನೋಂದಣಿ ಮಾಡಿಸ್ಕೊಳ್ಳೇಬೇಕು. ಈ ನೆಲದ ಕಾನೂನಿಗಿಂತ ಯಾವ ಸಂಘಟನೆಯೂ ದೊಡ್ಡದಲ್ಲ ಅಂತ ಹೇಳುವ ಧೈರ್ಯವನ್ನ ಕಳೆದ 100 ವರ್ಷದಲ್ಲಿ ಯಾವ ರಾಜಕೀಯ ನಾಯಕನೂ ಮಾಡಿರಲಿಲ್ಲ. ಈಗ ಸಚಿವ ಪ್ರಿಯಾಂಕ್ ಖರ್ಗೆ ಅಂತ ಧೈರ್ಯವನ್ನ ಮಾಡಿದ್ದಾರೆ. ಅದಕ್ಕೆ ಆರ್ಎಸ್ಎಸ್ನ ಸುಪ್ರೀಂ ಲೀಡರ್ ಮೋಹನ್ ಭಾಗವತ್ ಖುದ್ದಾಗಿ ಸ್ಪಷ್ಟೀಕರಣವನ್ನು ಕೂಡ ಕೊಟ್ಟಿದ್ದಾರೆ. ಈಗ ಪ್ರಿಯಾಂಕ್ ಖರ್ಗೆ ಮತ್ತು ಮೋಹನ್ ಭಾಗವತ್ ನಡುವಿನ ಕಾಳಗ ಶುರುವಾಗಿದೆ. ಆರ್ಎಸ್ಎಸ್ನ ನೋಂದಣಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಗೆದ್ದವರು ಯಾರು ಅನ್ನುವುದನ್ನು ನೋಡೋಣ. ಮೊದಲನೇದಾಗಿ ಪ್ರಿಯಾಂಕ್ ಖರ್ಗೆ ಕಾಂಗ್ರೆಸ್ ಪಾಳ್ಯದಲ್ಲಿ ಸೈದ್ಧಾಂತಿಕವಾಗಿ ಅತ್ಯಂತ ಸ್ಪಷ್ಟತೆ ಇರುವಂತಹ ನಾಯಕ. ಹಾಗೆ ನೋಡಿದ್ರೆ ಕಾಂಗ್ರೆಸ್ನಲ್ಲಿ ಸೈದ್ಧಾಂತಿಕವಾಗಿ ಸ್ಪಷ್ಟತೆ ಇರುವಂತಹ ನಾಯಕರು ಕೆಲವರು. ಉದಾಹರಣೆಗೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯದಲ್ಲಿ ನೋಡಿದ್ರೆ ಸಿದ್ದರಾಮಯ್ಯ, BK ಹರಿಪ್ರಸಾದ್, ಸತೀಶ್ ಜಾರಕಿಹೊಳಿ, ಪ್ರಿಯಾಂಕ್ ಖರ್ಗೆ ಇಷ್ಟೇ. ಸೊ ಪ್ರಿಯಾಂಕ್ ಖರ್ಗೆ ಬಹಳ ಗಟ್ಟಿಯಾಗಿ ಮಾತನಾಡ್ತಾರೆ RSS ಬಗ್ಗೆ, ಸಂಘ ಪರಿವಾರದ ಬಗ್ಗೆ, ಅವರ ತಂತ್ರಗಳ ಬಗ್ಗೆ, ಅವರ ಕುತಂತ್ರಗಳ ಬಗ್ಗೆ. ಹಿಂದಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಪಥಸಂಚಲನ ಮಾಡಲಿಕ್ಕೆ RSS ಅನುಮತಿ ಪಡ್ಕೊಳ್ಳೇಬೇಕು ಅಂತ ಪ್ರಿಯಾಂಕ್ ಖರ್ಗೆ ಪ್ರತಿಪಾದಿಸಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಪತ್ರ ಬರೆದಿದ್ರು. ಇದರಿಂದ ಇಷ್ಟು ದಿನ ಹೇಳೋರು ಕೇಳೋರು ಯಾರೂ ಇಲ್ಲದೆ ತಮಗಿಷ್ಟ ಬಂದಾಗ ತಮಗಿಷ್ಟ ಬಂದ ಕಡೆ ಪಥಸಂಚಲನ ಮಾಡ್ತಿದ್ದಂತಹ RSS ಪತ್ರಗುಟ್ಟೋಗಿತ್ತು. ಆಗಲೇ ಪ್ರಿಯಾಂಕ್ ಖರ್ಗೆ ಅವರ ಬಾಯಿ ಮುಚ್ಚಿಸಬೇಕು ಅಂತ RSS ಮತ್ತು ಇನ್ನಿತರ ಸಂಘ ಪರಿವಾರದ ಸಂಸ್ಥೆಗಳು ಬಹಳ ಪ್ರಯತ್ನ ಮಾಡಿತು. ಅಷ್ಟೇ ಯಾಕೆ, ಹಿಂದೆ RSS ಬಗ್ಗೆ ಮಾತನಾಡ್ತಾರೆ, ಮೋದಿ ಬಗ್ಗೆ ಟೀಕೆ ಮಾಡ್ತಾರೆ ಅನ್ನುವ ಕಾರಣಕ್ಕೆ ಮಲ್ಲಿಕಾರ್ಜುನ್ ಖರ್ಗೆಯನ್ನ ಟಾರ್ಗೆಟ್ ಮಾಡಿತ್ತು. 2019 ಲೋಕಸಭಾ ಚುನಾವಣೆಯಲ್ಲಿ ಟಾರ್ಗೆಟ್ ಮಾಡಿ ಮಲ್ಲಿಕಾರ್ಜುನ್ ಖರ್ಗೆಯನ್ನ ಸೋಲಿಸಿದ್ರು. ಇದಾದ್ಮೇಲೆ 2023 ಚುನಾವಣೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರನ್ನ ಟಾರ್ಗೆಟ್ ಮಾಡಿದ್ರು. ಇದೀಗ ಪ್ರಿಯಾಂಕ್ ಖರ್ಗೆ RSS ಮೂಲಕ್ಕೆ ಕೈ ಹಾಕಿದ್ದಾರೆ. RSS ನೋಂದಣಿ ಮಾಡಿಸ್ಕೊಳ್ಬೇಕು, RSSನ ಆರ್ಥಿಕ ಚಟುವಟಿಕೆ ಬಗ್ಗೆ ಆಡಿಟ್ ಮಾಡಿಸ್ಬೇಕು, ಅವರು ಆರ್ಥಿಕವಾದಂತಹ ಚಟುವಟಿಕೆಯನ್ನ ಮಾಡ್ತಾರೆ ಅಂದ್ರೆ ಅದಕ್ಕೆ ತಕ್ಕನಾದಂತಹ ತೆರಿಗೆಯನ್ನ ಕಟ್ಟಬೇಕು ಅನ್ನುವಂಥ ವಿಷಯಗಳನ್ನ ಪ್ರಸ್ತಾಪಿಸ್ತಿದ್ದಾರೆ. ಜೊತೆಗೆ ಇನ್ನೂ ಒಂದು ಪ್ರಶ್ನೆ ಮಾಡಿದ್ದಾರೆ. ಒಟ್ಟು 8 ಪ್ರಶ್ನೆಯನ್ನ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ಅದರಲ್ಲಿ ಇದು ಒಂದು ಏನಂದ್ರೆ, RSS ಯಾವುದಾದ್ರೂ ಕಾನೂನಿನಲ್ಲಿ ವಿನಾಯಿತಿ ಪಡ್ಕೊಂಡು ತನ್ನ ಚಟುವಟಿಕೆಯನ್ನ ಮಾಡ್ತಿದ್ಯಾ, ತನ್ನ ಆರ್ಥಿಕ ಚಟುವಟಿಕೆಯನ್ನ ಮಾಡ್ತಿದ್ಯಾ ಅಂತೇಳಿ ಮೂಲಕ್ಕೆ ಕೈ ಹಾಕಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ RSSನ ಸರ್ಸಂಘ ಚಾಲಕ ಮೋಹನ್ ಭಾಗವತ್ಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಈಗ RSS ಅನಿವಾರ್ಯವಾಗಿ ಪ್ರತಿಕ್ರಿಯೆ ನೀಡಲೇಬೇಕಾಗಿದೆ. ಪ್ರತಿಕ್ರಿಯೆ ನೀಡಿದೆ. ಪ್ರತಿಕ್ರಿಯಿಸಿರೋರು ಯಾರು ಗೊತ್ತಾ? RSSನ ಸುಪ್ರೀಂ ಲೀಡರ್ ಖುದ್ದು ಮೋಹನ್ ಭಾಗವತ್. ಅವರು ಹಿಂದೂ ಧರ್ಮವೇ ನೋಂದಣಿ ಆಗಿಲ್ಲ, ನಾವೇ ನೋಂದಣಿ ಮಾಡಬೇಕು ಅಂತ ಬಾಲಿಶವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಹಿಂದೂ ಎನ್ನುವುದು ಧರ್ಮ, ಜೀವನ ವಿಧಾನ. RSS ಅನ್ನೋದು ಸಂಘಟನೆ. RSS ಅನ್ನೋದು ಸಂಘಟನೆ ಆಗಿದ್ರೂ ಕೂಡ ಅದಕ್ಕೆ ನೋಂದಣಿ ಮಾಡಿಸ್ಬೇಕಾಗಿಲ್ಲ ಅಂತ ಮೋಹನ್ ಭಾಗವತ್ ಒಂದು ರೀತಿಯಲ್ಲಿ ಬಾಲಿಶತನದಿಂದ ಮತ್ತು ಬಂಡತನದಿಂದ ಸಮರ್ಥಿಸಿಕೊಂಡಿದ್ದಾರೆ. ನೇರವಾಗಿ ಪ್ರಿಯಾಂಕ್ ಖರ್ಗೆ ಅವರು ಕೇಳಿರುವಂತಹ 8 ಪ್ರಶ್ನೆಗಳಿಗೆ ಉತ್ತರಿಸಿಲ್ಲ, ಒಂದು ಸ್ಪಷ್ಟೀಕರಣವನ್ನು ಮಾತ್ರ ಕೊಟ್ಟಿದ್ದಾರೆ. ಆದರೆ ಇಷ್ಟು ದಿನ ನಮ್ಮನ್ನ ಹೇಳೋರು ಕೇಳೋರು ಯಾರೂ ಇಲ್ಲ, ನಾವು ಯಾರಿಗೂ ಉತ್ತರ ಕೊಡಬೇಕಾಗಿಲ್ಲ ಅಂದ್ಕೊಂಡಿದ್ದಂತಹ ಅವರು ಈಗ ಉತ್ತರ ಕೊಟ್ಟಿದಾರಲ್ಲ ಅಥವಾ ಸ್ಪಷ್ಟೀಕರಣವನ್ನು ಕೊಟ್ಟಿದಾರಲ್ಲ, ಅದು ಪ್ರಿಯಾಂಕ್ ಖರ್ಗೆ ಅವರಿಗೆ ಸಿಕ್ಕಿರುವಂತಹ ಮೊದಲ ಗೆಲುವು. ಇನ್ನು ಉತ್ತರಿಸಬೇಕಾದಂತಹ ಪರಿಸ್ಥಿತಿ ಬಂತಲ್ಲ RSSಗೆ, ಅದು RSSಗಾದಂತಹ ಸೋಲು. ಯಾಕೆಂದ್ರೆ ಇಲ್ಲಿವರೆಗೆ ಬೇರೆ ಬೇರೆ ರೀತಿಯ ಪ್ರಶ್ನೆಗಳು RSS ಬಗ್ಗೆ ಕೇಳಿ ಬಂದಿದ್ವು. ಈಗ ಪ್ರಿಯಾಂಕ್ ಖರ್ಗೆ ಮೂಲವನ್ನು ಪ್ರಶ್ನಿಸಿದ್ದಾರೆ ಅಷ್ಟೇ. RSS ಒಂದು ರಾಜಕೀಯ ಸಂಘಟನೆಯ ಇಲ್ವಾ, ರಾಜಕೀಯ ಪಕ್ಷ BJPಗೆ ಯಾಕೆ ಸಪೋರ್ಟ್ ಮಾಡುತ್ತೆ, ಈ ಥರದ ನಾನಾ ಪ್ರಶ್ನೆಗಳು ಇತ್ತು. ಮತ್ತೆ ಕೇವಲ ಒಂದು ಧರ್ಮವನ್ನು ಯಾಕೆ ಅದು ಪ್ರತಿಪಾದಿಸುತ್ತೆ, ಈ ಥರದ ಪ್ರಶ್ನೆಗಳಿದ್ವು. ಅದಕ್ಕೆ ಉತ್ತರ ಕೊಡ್ತಾ ಇತ್ತು. ಆದರೆ ಈಗ ಈ ನೋಂದಣಿ
ಮತ್ತು ಆರ್ಥಿಕ ಚಟುವಟಿಕೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿದಾವಲ್ಲ, ಇದು RSS ಅನ್ನು ಘಾಸಿಗೊಳಿಸಿದೆ. ನಾನು ಆಗಲೇ ಹೇಳ್ದಂಗೆ ಉತ್ತರಿಸಬೇಕಾದಂತಹ ಪರಿಸ್ಥಿತಿ ಬಂತಲ್ಲ, ಅದು RSSಗಾಗಿರುವಂತಹ ಮೊದಲ ಸೋಲು. ಅಷ್ಟರ ಮಟ್ಟಿಗೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಸಿಕ್ಕಿರುವಂಥದ್ದು ಮೊದಲ ಗೆಲುವು ಅನ್ನುವಂತಹ ಅಭಿಪ್ರಾಯ ಬುಕ್ ಇನ್ ಕೆರಿಯರ್ ಡೈರಿದು. ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಇನ್ನೂ ಬುಕ್ ಇನ್ ಕೆರಿಯರ್ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.